ಸಿಸ್ಟರ್ ಅನ್ನುವಾಗೆ ಹಿಂಗಂದ್ರೆ ಏನ್ರಿಪ್ಪ ನಮ್ಮ ತಿಳಿಲಿಲ್ಲ. ಇಟ್ಟನಾಳೆ ಗ್ರಾಮದಲ್ಲಿ ಕೂಡಿರತಕ್ಕಂತ ಎಲ್ಲಾ ಗುರುವರಿಯರಿಗೆ ಕೂಡ ಆಹಾ ಶುಭ ಮಧ್ಯಾಹ್ನದ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿಕೊಂಡು ತಮ್ಯ ಏನಾಗ್ಯದ್ರಿಪ್ಪ ಮಾತ ಒಂದ ಕಡೆ ಹೇಳ್ತಾರ ಮಹಾತ್ಮರು ಮಾತ ಏನ್ ಹೇಳ್ತಾರಿಪ್ಪ ಮಾತ. ಸುಣ್ಣವಿಲ್ಲದ ಎಲೆ ಬಣ್ಣವಿಲ್ಲದ ಮನೆ 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 ಹೆಣ್ಣು ಇಲ್ಲದ ಮನೆ ಮಣ್ಣಾಗ ಎಣ್ಣೆ ಒಯ್ದಂತೆ ಸರ್ವಜ್ಞ ತಿಳಿದ್ರು ಮಹಾತ್ಮರು. ಇದೇ ಮಾತನ್ನ ಯಾಕೆ ಹೇಳ್ಬೇಕಾಗ್ಯದ್ರಿಪ್ಪ ಈ ಊರಲ್ಲಿ? ಪುಣ್ಯಾತ್ಮರೇ ಏನಾಗ್ಯದ್ರಿಪ್ಪ ಮಾತ? ಮಾತಿನ ತಾತ್ಪರ್ಯ ಇಷ್ಟೇ ಆದ ಆತ್ಮೀಯ ಬಂಧುಗಳೇ. ಹೌದು ಹೌದು ಸುಣ್ಣ ಇಲ್ಲಾರ್ದ ಎಲಿ ಅಲ್ಲ ಸಿದ್ದಪ್ಪಣ್ಣ. ಆಹಾ ಇದು ಹೆಂಗ್ರಿಪ್ಪ ಮಾತ? ಯಾಕಪ್ಪ ಅಂತ ಕೇಳಿದ್ರ ಆಹಾ ಎಲಿ ಒಳಗ ಸುಣ್ಣ ಹಚ್ಕೊಂಡ್ ತಿಂದ್ರ ಮಾತ್ರ ಸ್ವಾದ ಕೊಡುತ್ತದ, ಇರ್ಲಿಕ್ಕಂದ್ರ ಸ್ವಾದ ಕೊಡಂಗಿಲ್ಲ. ಅದು ಕೈ ಆಗದ್ರಿಪ್ಪ ಸುಣ್ಣ ಹಚ್ಚುವಂತ ತಿನ್ಲಿಕ್ಕ. ಹೌದಲ್ಲ? ಹೌದು. ಅದಕ್ಕೆ ಸುಣ್ಣ ಇಲ್ಲಾರ್ದ ಎಲಿ ಅಲ್ಲ ಅಂತ ಹೇಳಿದ್ರು. ಹೇಳ್ಯಾರಿಪ್ಪ ಮಾತ. ಇನ್ನು ಬಣ್ಣವಿಲ್ಲದ ಮನೆ ಅಂದ್ರ ಇದು ಹೆಂಗ್ರಿಪ್ಪ ಮನೆ? ಸಾವಿರಾನ ಗಟ್ಲೆ ಲಕ್ಷಾನ ಗಟ್ಲೆ ಕೋಟ್ಯಾನ ಗಟ್ಲೆ ಮನಿ ಕಟ್ಟಿ ಮ್ಯಾಗಿಂದ ಮ್ಯಾಗ ಕಟ್ಟಿದ್ರು ಕೂಡ ಖರ್ಚು ಮಾಡಿ ಬಿಲ್ಡಿಂಗ್ ಮ್ಯಾಲ ಮನಿ ಕಟ್ಟಿದ್ರು ಕೂಡ ಆಹಾ ಆ ಮನೆಗೆ ಬಣ್ಣ ಹಚ್ಚಲಿಲ್ಲ ಅಂದ್ರೆ ಆ ಮನೆ ಶೋಭೆ ಕಾಣಂಗಿಲ್ಲ ಅಂತ ತಿಳಿದ್ರು ಮಹಾತ್ಮರು. ಕರೆಯದ್ರಿಪ್ಪ ಮಾತ. ಇನ್ನು ಹೆಣ್ಣು ಇಲ್ಲದ ಮನೆಯಪ್ಪ ಅಂತಂದ್ರ ಇದು ಹೆಂಗ್ರಿಪ್ಪ? ನೀರಿಲ್ಲದ ಬಾವಿ ಇದ್ದಂಗ ಐತಿ ಅಂತ ಮಹಾತ್ಮರು ಹೇಳಕತ್ತಾರ. ಆಹಾ ಹೆಣ್ಣಿಲ್ಲಾರ ಮನೆ ಮಣ್ಣಾಗ ಒಯ್ದು ಎಣ್ಣೆ ಸುರಿದಂಗ ಆಗ್ತದ ಅಂತ ಹೇಳಿರ ಮಹಾತ್ಮರು. ಹೇಳ್ಯಾರ. ಹೌದಲ್ಲ? ಹೌದು. ಇಲ್ಲಿ ತನ ಬಹಳ ಚಂದ ಯಥಾಗತವಾಗಿ ಕಾರ್ಯಕ್ರಮ ಸಾಗಿ ಬಂದವ ಆತ್ಮೀಯ ಬಂಧುಗಳೇ. ನಡೆದವ ಕಾರ್ಯಕ್ರಮ. ಇವತ್ತು ಇಟ್ಟನಾಳ ಗ್ರಾಮದಲ್ಲಿ ಕಾರ್ಯಕ್ರಮ ಹೆಂಗ ಆಗಬೇಕಪ್ಪ ಅಂತ ಕೇಳಿದ್ರ ಹೆಂಗ ಆಗ್ಬೇಕ್ರಿಪ್ಪ? ಬಲ್ಲವರ ಮಾತು ಬೆಲ್ಲ ಇದ್ದಂಗ, ಶರಣರ ಮಾತು ಶಾಂಗ್ಯಾಳ ಇದ್ದಂಗ, ತಿಳಿದವ್ರ ಮಾತು ತಿನ್ನಿ ನೀರ್ ಇದ್ದಂಗ, ಜನರ ಮಾತು ಜೇನ ತುಪ್ಪ ಇದ್ದಂಗ, ಕಳ್ಳರ ಮಾತು ಕಳ್ಳಿ ಅಲ್ಲಿದ್ದಂಗ, ಸುಳ್ಳರ ಮಾತು ಸುಮುದ ನೀರಿದ್ದಂಗ, ಮಾನವಂತರ ಮಾತು ಮುತ್ತಿದ್ದಂಗ, ಮಾನಿಗೇಡಿ ಮಾತು ಕೊಳಚಿ ನೀರಿದ್ದಂಗತ್ತ. ಹೌದಪ್ಪ ಹೌದು. ಪುಣ್ಯಾತ್ಮರೇ ಮಾತು ಹೆಂಗಾಗ್ಬೇಕಪ್ಪ ಅಂತ ಕೇಳಿದ್ರ ಹೆಂಗಾಗ್ಬೇಕ್ರಿಪ್ಪ ಮಾತ? ಮಾತಿನಿಂದ ಮುತ್ತಾಗಬೇಕು, ಮಾತಿನಿಂದ ರತನ ಆಗಬೇಕು. ಒಂದೇ ಮಾತಿನಿಂದ ಮಹಾಭಾರತ ಆಗ್ಯದ್ರಿಪ್ಪ. ಹೌದಲ್ಲ? ಹೌದು. ಅಂತ ಮಾತನ್ನು ಇವತ್ತು ಈ ಗ್ರಾಮದಲ್ಲಿ ಮಾತಾಡಬೇಕಾಗ್ಯದ ಪುಣ್ಯಾತ್ಮರೇ. ಹೌದು. ಇನ್ನೊಂದು ಕಡೆ ಹೇಳ್ತಾರ ಜ್ಞಾನಿಗಳು, ಏನ್ ಹೇಳ್ತಾರಪ್ಪ ಮಾತ? ಮಾತು ಬಲ್ಲಾತನಿಗೆ ಮಾತೊಂದು ಮಾಣಿಕ್ಯವು, ಹೌದು. ಮಾತು ಅರಿಯದ ಮನುಷ್ಯನಿಗೆ ಮಾಣಿಕ್ಯವು ತೂತು ಬಿದ್ದಂತೆ ಸರ್ವಜ್ಞ. ಹೇಳ್ಯಾರಿಪ್ಪ ಮಾತ. ಮಾತನ್ನ ನಾವು ತಿಳ್ಕೋಬೇಕು, ತಿಳ್ಕೊಂಡಾಗ ಮಾತ್ರ ಉಳ್ಕೊಳಕ್ ಬರ್ತದ, ಉಳ್ಕೊಂಡಾಗ ಮಾತ್ರ ನಾವು ಬೆಳ್ಕೊಳಕ್ ಬರ್ತದ ಪುಣ್ಯಾತ್ಮರೇ. ಹೌದು. ಮಾತು ಏನು ಮಾತಾರ ನಮ್ಮಲ್ಲಿ ಪರಿಕಲ್ಪನೆ ಮೊದಲು ನಮ್ಮಲ್ಲಿ ಲಕ್ಷ್ಯ ಇರ್ಬೇಕಂದಾಗ ಮಾತ್ರ ಏನಪ್ಪ ಅಂತ ಕೇಳಿದ್ರ ನಮ್ಮಲ್ಲಿ ಯಾರು ಇರ್ಬೇಕ್ರಿಪ್ಪ ಏನು ಮಾತಾಡ್ತೇವ ಅಂತ ಹೇಳಿ ಅವಾಗ ಆ ಮೋಕ್ಷ ಮಂದಿರಕ್ಕೂ ಹೋಗಿ ಮುಟ್ಟಲಕ್ಕ ಸಾಧ್ಯ ಅಂತಕ್ಕಂತ ಮಾತನ್ನ ಹೇಳಿ ಇಲ್ಲಿ ಮಾತನಾಡಕ ಅವಕಾಶ ತುಷ್ಯ ಅದ. ಜರಾದ್ರಿಪ್ಪ ಕೆಲಸ ಬಾಳ ಅದ. ಹೆಂಗ ಆಗ್ಬೇಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? IPL ಮ್ಯಾಚ್ ನೋಡ್ದಂಗೆ ಇರ್ಬೇಕು. IPL ಮ್ಯಾಚ್ ಪ್ರತಿಯೊಂದು ಬಾಲ 6 ಹೊಡಿಯಬೇಕು. ಪ್ರತಿಯೊಂದು ಬಾಲ ಇವತ್ತು ಇಟ್ಟನಾಳ ಗ್ರಾಮದಾಗ 6 ಬೋರೆ ಹೊಡಿಬೇಕಾಗಿದೆ ಪುಣ್ಯಾತ್ಮರೇ. ಹೌದಪ್ಪ ಹೌದು. ಒಟ್ಟ 1 2 3 ಕೆಲಸ ಆಗಂಗಿಲ್ಲ, ಒಟ್ಟು ಏನಿಲ್ಲ ಫಿಕ್ಸ್ 6. ಹೌದಲ್ಲ? ಹೌದು. ಹಂಗ ಕಾರ್ಯಕ್ರಮ ಕೊಡ್ಬೇಕಂತ ಸರ್ ಹೇಳ್ಯಾರ. ನಮ್ಮ ವಿಷಯ ಎಲ್ಲಿಗೆ ಬತ್ತು ಅಂತ ಕೇಳಿದ್ರ ಎಲ್ಲಿಗೆ ಬಂದದ್ರಿಪ್ಪ ವಿಷಯ? ನತ್ತ ಮತ್ತು ಬೆತ್ತ ಆಹಾ ಹುಡುಕ್ಯಾಡ್ಕೊಂಡಿಟ್ಟಾರ ವಿಷಯ ಇವತ್ತು. ಕರೆಕ್ಟ್ ಇಟ್ಟಾರಿಪ್ಪ ಕಮಿಟಿಯವರು. ನಮ್ಮ ಸರ್ಜೋಡಿ ಕಲಾವಿದೆ ಆಗಿರ್ತಕ್ಕಂಥ ಕರ್ಜಿ ಗ್ರಾಮದ ಶ್ರೇಷ್ಠ ಕಲಾವಿದೆ ಆಗಿರ್ತಕ್ಕಂಥವ್ರು ಬೋರಮ್ಮ ತಂಗಿ ಹೇಳಿದಳು ಮಾತಾ. ಏನ್ ಹೇಳ್ರಪ್ಪ ತಂಗಿ? ಈಗ ಸುರುವಿನ ಸಂಧಿ ಅದಕ್ಕರ ಇನ್ನ ವಿಷಯ ನನಗ ಅಟ್ಟೇನ ಹತ್ತಿಲ್ಲ, ಮುಂದಿನ ಸಂಧಿಗೆ ನಾ ಮಾತಾಡ್ತೀನಿ ಅಂತಕ್ಕಂತ ಮಾತನ್ನ ಹೇಳಿ ಹೋಗ್ಯಾರಿಪ್ಪ. ಹೇಳ್ಯಾರ ಪುಣ್ಯಾತ್ಮರೇ. ಅದು ಭಗವಂತ ಯಾರ್ಯಾರಿಗೆ ಎಟ್ಟಿ ಬುದ್ಧಿ ಕೊಟ್ಟನ ಅಂತ ಹೇಳ್ಕೊತ ಹೋಗುದೈತಿ. ಖರೆ ಅದ್ರಿಪ್ಪ. ಬೆತ್ತನೇ ಜಗತ್ತಿನಲ್ಲಿ ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ ಹೆಂಗ ಶ್ರೇಷ್ಠಪ್ಪ ನಮ್ಮ ವಾದ? ಯಾವ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಆಹಾ ಕೈಲಾಸ ಬಿಟ್ಟು ಮರ್ತೆ ಮಂಡಲಕ್ಕೆ ಸಾಗಿ ಬಂದ ಆತ್ಮೀಯ ಬಂಧುಗಳೇ ಬಂದಾನ್ರಿಪ್ಪ. ಬರುವಾಗ ಹೋಮದ ಕಂಬಳಿ ತಗೊಂಡು ಬಂದ, ನೇಮದ ಬೆತ್ತ ತಗೊಂಡು ಬಂದ, ಬಡವರ ಭಾಗ್ಯ ತಗೊಂಡು ಬಂದ, ಕಾಮದಿಯನ್ನು ಕಲ್ಪವೃಕ್ಷ ತಗೊಂಡ ಬಂದಾನ್ರಿಪ್ಪ. ಮೂಲ ಸ್ಥಾನ ಮುಮ್ಮೆಟ್ಟೆ ಗುಡ್ಡ ಜಗತ್ತಿನಾಗ ಬಂಗಾರ ಕಡ್ಡಿ ಮಾಡ್ದ. ಆಹಾ ಹೌದಾ? ಹೌದು. ಬೆತ್ತದಿಂದ ಏನ ಪವಾಡ ಐತಪ್ಪ ಅಂತ ಕೇಳಿದ್ರು ಏನಾಗದ್ರಪ್ಪ ಬೆತ್ತದಿಂದ ಪವಾಡ? ಮುತ್ತೆ ಅಮೋಘಸಿದ ಸಂಚಾರ ಮಾಡ್ಕೋತ ಎಲ್ಲಿಗೆ ಬಂದಪ್ಪ ಅಂತ ಕೇಳಿದ್ರೆ ಒಂದಾನೊಂದು ದಿವಸ ಎಲ್ಲಿಗೆ ಬಂದಾನ್ರಿಪ್ಪ? ಇದೇ ಗಂಡು ಮೆಟ್ಟದ ನಾಡು ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕ ಹಿರೇಕುಂಬಿ ಗ್ರಾಮಕ್ಕೆ ಸಾಗಿ ಬಂದ ಪುಣ್ಯಾತ್ಮರಿ.
ಆಹಾ ಅವಾಗ ಏನಾಗಿತ್ತಪ್ಪ ಅಂತ ಕೇಳಿದ್ರ, ಏನಾಗ್ಯದ್ರಿಪ್ಪ? ಸಂಚಾರ ಮಾಡ್ಕೋತ ಬರುವಂತ ಸಂದರ್ಭದಲ್ಲಿ ಆಹಾ ಅವಾಗ ಒಬ್ಬರು ಭಕ್ತರು ಹೊಲಕ್ಕೂ ಹೋದಂತ ಸಂದರ್ಭದಲ್ಲಿ ಆಹಾ ಅವಾಗ ಆ ನೀರು ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಭಕ್ತರು ಬೋರ್ವೆಲ್ ಬಂದು ಬಿದ್ದಿತ್ತು. ಆಹಾ ಇಲ್ಲಿ ಏನಾಯ್ತ್ರಿಪ್ಪ ಮಾತಾ? ಬೋರ್ವೆಲ್ ಬಂದು ಬಿದ್ದಂತ ಸಂದರ್ಭದಲ್ಲಿ ಹೌದು. ಆ ಕಂಬಳಿ ಒಡೆಯನನ್ನು ನೋಡಿ ಆ ಭಕ್ತ ಹೇಳ್ದ, ಏನಂತ? ನಿಮ್ಮ ನೋಡಿದ್ರೆ ಸಾಮಾನ್ಯರ ಅನ್ಸಂಗಿಲ್ಲ, ಆಹಾ ಯಾರೋ ಪವಾಡ ಪುರುಷರಿರ್ಬೇಕು, ಮಹಿಮಾ ಪುರುಷರಿರ್ಬೇಕು, ಸಿದ್ಧಿ ಪುರುಷರಿರ್ಬೇಕು. ಹೌದು ಹೌದು ನನ್ನ ಬೋರ್ವೆಲ್ ಬಂದು ಬಿದ್ದದಂತ ಸಂದರ್ಭದಲ್ಲಿ ಹೌದು. ಅವಾಗ ಏನು ಮಾಡದಪ್ಪ ಅಂತ ಕೇಳಿದ್ರ, ಏನ್ ಮಾಡ್ಯಾನ್ರಿಪ್ಪ? ಮುತ್ತೆ ಅಮೋಘ ಸ್ಥಿತಿನಲ್ಲಿರ್ತಕ್ಕಂತ ಬೆತ್ತವನ್ನು ಬೋರ್ವೆಲ್ ಕೊಡದ ಪುಣ್ಯಾತ್ಮರೇ. ಓಹೋ ಬಂದಿರ್ತಕ್ಕಂತ ಬೋರ್ವೆಲಕ್ಕೆ 5 ಸರಿ ಬೆತ್ತ ತಗೊಂಡು 5 ಸರಿ ಅಮೋಘದ 1 2 3 4 5 ಸರಿ ಎಲ್ಲವಾಗ ಹೊಡೆದಲ್ಲ ಬೋರ್ವೆಲ್ ನೀರು ಟಣ್ಣನ ಸಿಗಿತ್ತು ಪುಣ್ಯಾತ್ಮರೇ. ಹೌದು ಹೌದು ನಿತ್ತ ಬಾರಿ ಚಲೋ ಆಯ್ತ್ರಿಪ್ಪ. ಇದು ನನ್ನಪ್ಪ ಮುತ್ತೆ ಅಮೋಘದ ಮಾಡಿರ್ತಕ್ಕಂತ ಪವಾಡಾತ್ಮೀಯ ಬಂಧುಗಳೇ, ಬೆತ್ತದ ಪವಾಡರಿಪ್ಪ. ಹೌದಲ್ಲ? ಆಹಾ. ಯಾವ ನನ್ನಪ್ಪ ಮಾಳಿಂಗರಾಯ ಅಂದ್ರೆ ಸಾಮಾನ್ಯ ಅಲ್ಲ. ಅವ ಹೆಂಗ್ರಿಪ್ಪ ಮಾಲಿಕರಾಯ? ಸಾತಾರ ಜಿಲ್ಲಾ ಪೈಠಾಣ ತಾಲೂಕ ಬಾರಾಮತಿ ಗೌಡ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದ. ಜನಿಸಿ ಬಂದು ಮಾನವರಲ್ಲಿ ಮನೆಗೇನಿ, ದೇವರಲ್ಲಿ ದೇವಗೇನಿ, ಶಿವನಲ್ಲಿ ಶಿವಗೇನಿ, ಊನೂರು ದೇವ್ರ ಉಗಾರ, ಕ್ವಾಣೂರು ದೇವ್ರ ಪೂಜಾರಿ, ಶಿಡಿಯಾಣ ದೇವ್ರ ಶಿಷ್ಯ ನನ್ನಪ್ಪ ಸಿದ್ದಮಳ್ಳಪ್ಪ. ಮಾಲಿಕರಾಯ ಮಾಳಿಂಗರಾಯನ ಗುರು ಅಂದ್ರು ಸಾಮಾನ್ಯ ಅಲ್ಲ. ಅವ್ರ ಹೆಂಗ್ರಿಪ್ಪ? ಬಾಳ ಬ್ರಹ್ಮದೇವರ ಕಂದ ಸೂರಮದೇವಿ ಸುತ್ತ ಕಳವಿ ನಾರಾಯಣಗೌಡ ನಳಿಯ ಕನ್ಯಾಕಾಮನ ಹಿರಿಯ ಭಾಗ್ಯಬಂಕನಾಥ ನೋಡಿದ ಶೀಗೆ ಸಿಂಕಾಸುರ ಹೊಡೆದು 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 ಗಜಲಿಂಬಿ ದೈತನು ಕೆಟ್ಟ ಕ್ವಾಣೇಶ್ವರ ದೈತನ ಮರ್ದನ ಮಾಡಿರ್ತಕ್ಕಂಥ ನನ್ನಪ್ಪ ಶಿವಸಿದ್ಧ ಲಿಂಗ ಬೇರೆ ದೇವರ ಆಹಾ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪರು ಆಹಾ ಬಾರಾಮತಿ ಪುಣ್ಯ ಭೂಮಿ ಒಳಗ ಏನ್ ಮಾಡ್ಯಾರಿಪ್ಪ? ಸಣ್ಣ ವಯಸ್ಸಿನಾಗಿರುವಂತ ಸಂದರ್ಭದೊಳಗ ಆಟ ಆಡುವಂತ ಸಂದರ್ಭದೊಳಗ ಆಹಾ ಮಾಳಿಂಗರಾಯ ಜಕ್ರಾಯಿ ಏನು ಮಾಡಿದ್ರಪ್ಪ ಅಂತ ಕೇಳಿದ್ರ, ಏನ್ ಮಾಡ್ಯಾರಿಪ್ಪ? ಕೆರೆ ದಂಡಿ ಮೇಲೆ ಇರ್ತಕ್ಕಂತ ಸಂದರ್ಭದಾಗ ಆಟ ಆಡುವಂತ ಸಂದರ್ಭದೊಳಗ ಹೌದು. ನಾಗರ ಹಾವು ಬಂದ್ರು ಕೂಡ ನಾಗರನ್ನು ಯಾವನ್ನ ಏನು ಮಾಡ್ಯಾನಪ್ಪ ಅಂತ ಕೇಳಿದ್ರ ತನ್ನ ಕೈಯಾಗ ಸಣ್ಣ ವಯಸ್ಸಿನ ಬೆತ್ತಾಗಿ ಮಾಡ್ಕೊಂಡನ ಪುಣ್ಯಾತ್ಮರೇ. ಹೌದು ಹೌದ್ರಿಪ್ಪ ಹೌದು. ಹೌದಲ್ಲ? ಆಹಾ ಇನ್ನಕ್ಕಾದರೂ ಕೂಡ ನಾಗ ಬೆತ್ತ ತಿಳ್ಕೊಂಡು ಮಾಳಿಂಗರಾಯನ ಸಂತತಿ ಒಳಗೈತಿ ಪುಣ್ಯಾತ್ಮರೇ. ಮಾಳಿಂಗರಾಯನ ಸಂತತಿ ಒಳಗೈತಿ. ಐತೆ ಐತ್ರಿಪ್ಪ. ಹೌದಲ್ಲ? ಹೌದು. ಬೆತ್ತದ ಮ್ಯಾಲ ನಾಗಶೇಷನ ಹಿಂಗ ಚಿತ್ರ ಇರ್ತದ ಪುಣ್ಯಾತ್ಮರೇ. ಆಹಾ ಮಾಳಿಂಗರಾಯಿ ಕೂಡ ಏನು ಮಾತು ಕೇಳಿದ್ರೆ ಹಾವನ್ನು ಬೆತ್ತ ಮಾಡ್ಕೊಂಡನ ಪುಣ್ಯಾತ್ಮರೇ. ಹಾವನ್ನು ಬೆತ್ತ ಮಾಡಿಕೊಂಡಂತಕ್ಕಂತ ಮಾತನ್ನ ಹೇಳಿ ಇದಪ್ಪ ಬೆತ್ತದ ಪವಾಡ ಹೇಳಿ. ಎರಡೇ ವಿಷಯಗಳನ್ನು ಪ್ರತಿಪಾದನೆ ಮಾಡ್ರಂತ ಸರ್ ಅವರ ಆಜ್ಞೆ ಆಗೈತಿ. ಆಗ್ಯದ. ಎರಡೇ ವಿಷಯವನ್ನು ಪ್ರತಿಪಾದನೆ ಕೊಟ್ಟು ಹೌದು. ಇನ್ನ ಬೆತ್ತದ ಇತಿಹಾಸ ಬಾಳ ಅದ್ರ ಸರ್. ಹಾ ಮತ್ತ ಮುಂದಿನ ಸಂದಿಗೆ ಹೇಳಕತ್ರಿಪ್ಪ. ಇತಿಹಾಸ ಬಾಳ ಐತಿ. ಹೌದು. ಯಾವ ಮಳಿ ಮಲ್ಲಪ್ಪಡೆ ಕಲಬುರಗಿ ಜಿಲ್ಲಾ ಜವರ್ಗಿ ತಾಲೂಕ ಭಟ್ಟಲು ಒಡೆಯ ಮಳಿ ಮಲ್ಲಪ್ಪಡೆ ಏನ್ ಇತಿಹಾಸ ಐತಿ. ಹೌದು. ಏನೇನ ಪವಾಡ ಮಾಡ್ಯಾರಿ ಹೇಳ್ಕೋತ ಕೇಳ್ಕೋತ ಹೋಗಂತಕ್ಕಂತ ಮಾತನ್ನ ಹೇಳಿ 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 ಹೆಂಗೈತಿ ಸಾರಾಂಶ ಪಾತಿ ಕೇಳಿದ್ರ, ಹೆಂಗದ್ರಿಪ್ಪ? ಅಮೋಘ ಸಿದ್ಧನ ಮಟ್ಟ ಮನೆ ಒಳಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳದ. ಅವ್ರ ಯಾರ್ಯಾರಿಪ್ಪ? 3 ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರಪ್ಪ ಅಂತ ಕೇಳಿದ್ರ, ಆಹಾ ತೇರವಾಡ ಮಂಗರಾಯ ಕರ್ಣಿ ಮಲಕಾರ್ಸಿ ಡೋಣಸ ಮಾಸ್ಯದಪ್ಪ. ಮಾಸಿದ್ದಪ್ಪ. 4 ಮಂದಿ ವರವಿನ ಮಕ್ಕಳದಾರ. ಇವ್ರ ಯಾರ್ಯಾರಿಪ್ಪ? ಅವತಾರ ಅವಧೂತ ಸಿದ್ಧ ಮಲ್ಲಾಬಾಯಿ ಮಕ್ಕಳು, ಬಿಳಿಯಾನ ಸಿದ್ಧ ಕೊಂತೂಬಾಯಿ ಮಕ್ಕಳು, ಸೋಮಣ ಮುತ್ಯ ಸೋಮಬಾಯಿ ಮಕ್ಕಳು, ಕಣ್ಣು ಮುತ್ಯ ಕನ್ನಬಾಯಿ ಮಕ್ಕಳು. ಹೌದು ಹೌದು. ಒಬ್ಬಾಕಿ ಹೆಣ್ಣು ಮಗಳು ರೆಬಕ ಹುಟ್ಟಿ ಬಂದಳು ಪುಣ್ಯಾತ್ಮರೇ. ಹೌದು. 4 ಮಂದಿ ಧರ್ಮ ರೊಟ್ಲೆ 21 ಮಂದಿ ಧರ್ಮ ಹುಟ್ಟಿ ಬಂದ್ರು. ಹುಟ್ಟ್ಯಾರಿಪ್ಪ? ಸಾಲ ದುಡಿಸಿದ್ದ ಅತ್ತಿನಿ ಮಳೆಗಾಲಿಸಿದ್ದ ಬಡಚಿನ್ನಾಗಪ್ಪಿಡ ಮರ್ಬದಿಡ ಕೆಂಚ ಸೋಮಾಯಿ ಮುತ್ಯ, ಆಹಾ ಇಂದಾಪುರ ಬುಳೋಗಿಸಿದ ಒನ್ನ ಮುಳೋಗಿಸಿದ ಪಂಚಪೂಜದಗೌಡ ಆಚೆಗಾಮಿ ಶಿಲಿಸಿದ್ದ, ಸಿದ್ಧ ಹಿರಿ ಮಲ್ಲಪ್ಪಡ ಚಿಕ್ಕ ಮಲ್ಲಪ್ಪಡ ತಿಕ್ಕುಂಡೆ ಮುತ್ತಪ್ಪಳ ಹಳ್ಳದ ಸನ್ಯಾಸಿ ಮಲಕಾರಿಸಿದ ಹತ್ತರು ಯೋಗಣ ಮುತ್ಯ, ಆಹಾ ಕೌಲುಗುಡ ಕರೆಯೋಗಿಸಿದ ಗದ್ದನಕೆರೆ ಮಲಕಾರಿಸಿದ ಇನ್ನೊಂದಿಗೆ ವೀರ ಮತಗಂಡ ಜ್ಯೋತಿ ಲಕ್ಕಪ್ಪಡೆಯ ಅರಿಕೇರಿ ಬ್ರಹ್ಮ ಹೊಡೆಯ. ಹೌದು ಹೌದ್ರಿಪ್ಪ ಹೌದು. ಒಬ್ಬಾಕಿ ಹೆಣ್ಣುಮಗಳು ಗುಬ್ಬೆ ಹುಟ್ಟಿ ಬಂದು 4 ಮಂದಿ ಹೊಟ್ಟಿಲ್ಲ 21 20 101 17 100 ನವಕೋಟಿ ಸಿದ್ರು ಹುಟ್ಟಿ ಬಂದಾರ ಪುಣ್ಯಾತ್ಮರೇ. ಇದು ನಮ್ಮ ಇತಿಹಾಸ ಐತ್ರಿಪ್ಪ. ಯಾಕಂದ್ರ ನಮ್ಮಲ್ಲಿ ಎಲ್ಲಾರು ಕೂಡ ಬೆತ್ತದಿಂದ ಪವಾಡ ಮಾಡ್ಯವ್ರ ಅದಾರ. ಆಹಾ ಒಂದು ಸಿದ್ಧನ ಇತಿಹಾಸ ಬರೇ 1 ದಿನ ಮುಗಿಯಂಗಿಲ್ಲ. ಹೌದು ಹೌದ್ರಿಪ್ಪ ಹೌದು. ಹೌದಲ್ಲ? ಆಹಾ ಇರ್ಲಿ ಮಾಳಿಂಗರಾಯನ ಸಂತತಿ ಒಳಗೆ ಹಲವಾರು ಮಂದಿ ಮಾಡಿದಾರ ಅಂತಕ್ಕಂತ ಮಾತನ್ನ ಹೇಳಿ 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 ನಮ್ಮ ಸರಜೋಡಿ ಕಲಾವಿದ ಇರ್ತಕ್ಕಂಥವ್ರು ಏನು ಕೇಳ್ಯಾರಿಪ್ಪ? ಹೋರ ಮತ್ತಂಗೆ ದೈವದಪ್ಪಣೆ ಪಡ್ಕೊಂಡು ನಮಗೊಂದು ವಿಷಯ ಕೇಳ್ಯಾರ. ಹಾ ಸಿದ್ಧಾಟಿಗೆ ಕೇಳ್ಯಾರಿಪ್ಪ. ಸಿದ್ಧಾಟಿಗೆ ರೂಪದೊಳಗೆ ಏನು ಕೇಳ್ಯಾರಪ್ಪ ಅಂತ ಕೇಳಿದ್ರ, ಏನು ಕೇಳ್ಯಾರಿಪ್ಪ ಮಾತಾ? ಸಾಂಗಲಿ ಜಿಲ್ಲಾ ಜತ್ತ ತಾಲೂಕು ಒನ್ನ ಬೆವರಿಗೆ ಗ್ರಾಮದಲ್ಲಿ ದೇವರಿಗೆ ಗ್ರಾಮದಲ್ಲಿ ಗೌಡಿಕಿ ಯಾರು ಮಾಡುತ್ತಿದ್ರಪ್ಪ ಅಂತ ಕೇಳಿದ್ರ, ಆಹಾ ಮುದ್ದು ಗೌಡ ಸಿದ್ಧಗೊಂಡ ತಿಳ್ಕೊಂಡು ಮೊದಲು ಗೌಡಿಕಿ ಅವರಿಗಿತ್ತು. ಹೌದು. ಇರುವಂತ ಸಂದರ್ಭದೊಳಗ ಏನಾಯ್ತ್ರಿಪ್ಪ? ಆ ಬೆವರಿಗೆ ಗ್ರಾಮದ ಗೌಡಿಕಿ ಔದು ಶುದ್ಧ ಮಾಡಬೇಕ ತಿಳ್ಕೊಂಡು ಜನರ ಭಾವನೆ ಆಗಿತ್ತು.
ಆಹಾ ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರು, ಏನಾಯ್ತ್ರಿಪ್ಪ ಮಾತ? ಆಚಾರ್ಯಗೌಡ ಸೋಮಣ್ಣ ಮತ್ತೆ ಬೇವರಿ ಒಳಗ ನ್ಯಾಯ ಮಾಡ್ತಿದ್ದ. ಆಹಾ ಒಂದ್ ದಿವಸ ಏನಾಯ್ತಪ್ಪ ಅಂತ ಕೇಳಿದ್ರ, ಏನಾಯ್ತ್ರಿಪ್ಪ? ಒಬ್ರು ಪೂರ್ವ ದಿಕ್ಕಿಗೆ ಹೋರಿ ಒಬ್ರು ಪಶ್ಚಿಮ ದಿಕ್ಕಿಗೆ ಹೋಗ್ರಂತ ಸಂದರ್ಭದೊಳಗ ಏನಾಯ್ತ್ರಿಪ್ಪ ಮಾತ? ಬಿಳಿಯಾಣಿಸಿದ ಸಾಗೆ ಸಂಚಾರ ಮಾಡ್ಕೋತ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಸನಕನಹಳ್ಳಿ ಗ್ರಾಮಕ್ಕೂ ಹೋದ. ಆಹಾ ಹೌದು ಸಿದ್ಧಮುತ್ತೆ ಏನ್ ಮಾಡ್ದಪ್ಪ ಅಂತ ಕೇಳಿದ್ರ, ಎಲ್ಲಿಗೆ ಹೋಗ್ಯಾನ್ರಿಪ್ಪ? ಇದೇ ಗಂಡು ಮೆಟ್ಟದ ನಾಡು ಬೆಳಗಾವಿ ಜಿಲ್ಲಾ ಅಂಕಲಿ ಗ್ರಾಮಕ್ಕೆ ಬಂದ. ಹೌದು ಹೌದು. ಅವಾಗ ಯಾರು ಪ್ರಥಮದೊಳಗ ಕಾರುಣ್ಯತ್ತಿಗೆ ಕರಿ ಹರಿದು ಯಾರು ಗುಂಡ ಆರಿಸ್ತಾರಲ್ಲ ಅವರಿಗೆ ಬೆವರಿಗೆ ಊರು ಗೌಡಿಕೆ ಆಗ್ತದ ಅಂತ ಹೇಳಿದ್ರ, ಹೌದು ಅವಾಗ ಹೌದು ಸಿದ್ಧಮುತ್ತೆ ಬರ್ಲಿಕ್ಕೆ ಲೇಟ್ ಆಯ್ತು. ಲೇಟ್ ಆಯ್ತ್ರಿಪ್ಪ? ಹೌದು ಸಿದ್ಧಮುತ್ತೆ ಬರಾಕ ತಡ ಆಯ್ತ. ಹೌದು. ಇದರಿಂದ ಒಂದು ವೃತ್ತಾಂತ ಅದ ತಮ್ಮ. ಏನ್ರಿಪ್ಪ ವೃತ್ತ ಅಂತ? ಕೈಲಾಸ ಬಿಟ್ಟು ಧರಣಿಗೆ ಬಂದ ಮಾದೇವನ ಅವತಾರ ಮಾಧುಲಿಂಗ ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡದ ಮೇಲ ಆಹಾ ತಂದೆ ಅಮೋಘ ಸಿದ್ಧಮುತ್ಯ ಮಾಧುಲಿಂಗ ಹೇಳ್ತಾನ, ಏನಂತ ಹೇಳ್ತಾನ್ರಿಪ್ಪ? ನಿನ್ನ ಅಣ್ಣ ತಮ್ಮರು ನಾಡ ಸಂಚಾರ ಮಾಡ್ಕೊತ ಹೋಗ್ಯಾರ, ವಿಜಯಪುರ ಕಡೆ ಹೋಗಬೇಡ ಅಂದ ಕಡೆ ಹೋಗಿದಾರ. ಹೌದು. ನೀ ಪ್ರಸಾದ ಗಂಟೆ ತಗೊಂಡು ಹೋಗಿ. ನೀ ಅಲ್ಲಿ ಏನಪ್ಪಾ ಅಂತ ಕೇಳಿದ್ರ ಪದ್ಮಾವತಿ ಕಡೆ ಪ್ರಸಾದ ಗಂಟದ ತಗೊಂಡು ಹೋಗಂದ ಕಾಲಕ್ಕ ಏನಾಯ್ತ್ರಿಪ್ಪ? ಮುಮ್ಮೆಟ್ಟಿ ಗುಡ್ಡ ಬಿಟ್ಟು ಯಾವ ಮಾಧುಲಿಂಗದ ದಾಟಿ ಹೋದ ಪುಣ್ಯಾತ್ಮರೇ. ಹೌದು. ಅವಾಗ ಉದುಸಿದ ಬಿಳಿಯಾನಿಸಿದ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಮುಮ್ಮೆಟ್ಟಿ ಗುಡ್ಡಕ್ಕೆ ಆಗಮನ ಮಾಡಿದ್ರು. ಆಹಾ ಮುಮ್ಮೆಟ್ಟಿ ಗುಡ್ಡಕ್ಕೆ ಆಗಮನ ಮಾಡಿದಂತ ಸಂದರ್ಭದಲ್ಲಿ ಏನಾಯ್ತ್ರಿಪ್ಪ? ಕಳ್ಳ ಮಾದು ತುಡು ಮಾಡಿಕೊಂಡು ಪ್ರಸಾದ ಗಂಟೆ ಒಯ್ದನಂದಂತ ಸಂದರ್ಭದಲ್ಲಿ ಏನಾಗ್ಯದ್ರಿಪ್ಪ ಮುಂದ? ಮಾಧುಲಿಂಗ ಇನ್ನು ಭೀಮಾ ನದಿ ದಾಟ್ತಿದ್ದ, ದಾಟಿ ಅಚ್ಚಿ ಕಡೆ ಹೋಗಿದ ಪುಣ್ಯಾತ್ಮರೇ. ಹೌದು. ಇಚ್ಚೆ ಕಡೆ ಉದುಲಿಸಿದ್ದು ಬಿಳಿಯಾನಿಸಿದ್ದ ನೆತ್ತು ಕರೆದ್ರು. ಏನಂತ? ಏ ತುಡುಗ ಮಾಧುಲು, ನೀ ಏನಪ್ಪಾ ಅಂತ ಕೇಳಿದ್ರೆ ಪ್ರಸಾದ ಗಂಟೆ ತಗೊಂಡೋದಿ ಬಾಂದ ಕಾಲಕ್ಕ. ಆಹಾ ಅವಾಗ ಪ್ರಸಾದ ಗಂಟೆ ಒಳಗಿಡ್ತೀನಿ, ತಂದೆ ಕೊಟ್ರೆ ನಿನ್ನ ಕಡೆ ಬರ್ರಿ, ಇರ್ಲಿಕ್ಕೆ ನನ್ನ ಕಡೆ ಬರಲ್ಲ ಅಂತ ವಾಕ್ ಹಾಕದಾಗ ಆಹಾ ಏನಾಯ್ತ್ರಿಪ್ಪ? ಅವಾಗ ತಂದೆ ಕೊಟ್ಟಂತ ಪ್ರಸಾದ ಗಂಟ ಮಾಧುಲಿಂಗನ ಕಡೆ ಹೋಯ್ತು ಪುಣ್ಯಾತ್ಮರೇ. ಅದು ಔದರಿಸಿದ ಬಿಳಿಯಾನಿಸಿದ ಶಾಪ ಕೊಡ್ತಾರ. ಏನಂತ? ಯಾವಾಗ ಹೋಗಿ ಅಂದ ಬಳಕ ಓಹೋ ಭೀಮಾ ನದಿ ಹಚ್ಚಿ ಕಡೆ ನಿನ್ನ ಮಠ ಆಗ್ಲತ್ತ ಶಾಪ ಕೊಟ್ಟ. ಹೌದು ಹೌದಪ್ಪ ಹೌದು. ಮಾಧುಲಿಂಗನಪ್ಪ ಅಂತ ಕೇಳಿದ್ರೆ ಒಳಿ ಹಚ್ಚಿ ಕಡೆ ಮಠ ಅದು ಪುಣ್ಯಾತ್ಮರೇ. ಹೌದು. ಅವಾಗ ಏನಪ್ಪಾ ಅಂತ ಕೇಳಿದ್ರ ಆ ಮಾಧುಲಿಂಗ ಔದರಿಸಿದ ಬಿಳಿಯಾನಿಸಿದ ಶಾಪ ಕೊಟ್ಟ. ಏನಂತ? ಹಿರಿಯವನ ಗೌಡಿಕೆ ಕಿರಿಯವನಿಗಾಗಲಿ, ಕಿರಿಯವನ ಗೌಡಿಕೆ ಸಣ್ಣವಾಗ್ಲಾಗ ತಿಳ್ಕೊಂಡು ಶಾಪ ಕೊಟ್ಟ. ಜಗತ್ತಿನೊಳಗ ಹೊನ್ನ ಬೇವರೊಳಗ ಹಂಗೆ ಆಯ್ತು ಪುಣ್ಯಾತ್ಮರೇ. ಹೌದು ಹೌದು. ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾಯ್ತ್ರಿಪ್ಪ? ಅವಾಗ ಅಂಕಲಿ ಗ್ರಾಮ ಬಿಟ್ಟು ಉದುಷಿತ ಬಂದ ಬಿಳಿಯಾನಿಸಿದ್ದನಪ್ಪ ಅಂತ ಕಾರುಣ್ಯತಿ ಕರೆ ಹರಿದು ಹರ್ದು ಹರ್ದು ಗುಂಡ ಆರಿಸಿ ಬಿಟ್ಟ ಪುಣ್ಯಾತ್ಮರೇ. ಬೆವರಿಗೆ ಊರಿನ ಗೌಡಿಕೆ ಬಿಳಿಯಾನಿಸಿದ್ದನ ಪಾಲಾಯ್ತು. ಹೌದು ಹೌದು. ಅವಾಗ ಏನಾಯ್ತು? ಏನಾಯ್ತ್ರಿಪ್ಪ? ಮನ್ಯಾಗ ಮಡದಿ ಬಿಳಿಯಾನಿಸಿದ್ದನ ಹೆಣ್ತೆ ಯಾರು ಕೊಂತು ಬಾವಿ. ಆಹಾ ಏನಾಗ್ಯದ್ರಿಪ್ಪ? ಕೊಂತು ಬಾವಿಗೆ ಆರತಿ ತಗೊಂಡು ಬಾ ಅಂತ ಹೇಳ್ದ. ಆಹಾ ಅವಾಗ ಏನಪ್ಪಾ ಅಂತ ಕೇಳಿದ್ರೆ ಕೊಂತು ಬಾವಿ ಆರತಿ ತಗೊಂಡು ಬರಲಿಲ್ಲ. ಆಹಾ ಏನಾಗ್ಯದ್ರಿಪ್ಪ? ಭೂತಾಳ ಸಿದ್ಧ ಕರೆದ. ಏನಂತ? ಇಲ್ಲೊಂದು ಮಾತು ಕೇಳಿದಳು ತಂಗಿ, ಏನಂತ್ರಿಪ್ಪ? ಅಣ್ಣ ಕೊಂತು ಬಾವಿ ಆರತಿ ತಗೊಂಡು ಬಂದಿಲ್ಲ, ಆಹಾ ಬಿಳಿಯಾಣ ಸಿದ್ಧಿಗೆ ಒಬ್ರು ಆರತಿ ಹಿಡ್ಕೊಂಡಾರ, ಕೊಂತು ಬಾಯಿ ಬಿಟ್ಟು ಆರತಿ ಯಾರು ಹಿಡ್ಕೊಂಡಾರ ಅವ್ರಿಗೆ ಏನು ಸಂಬಂಧ ಅಂತ ಕೇಳಿದ್ರು. ಹೌದು ಹೌದು ಕರೆ ಅದ. ತಂಗಿ ನಿನಗೊಂದು ಮಾತು ಹೇಳುದದ. ಏನ್ರಿಪ್ಪ ಮಾತು ತಂಗಿಗೆ? ಮಾತಾಡುವಂತ ಮಾತಿನ ಧರ್ಮಕ್ಕೆ ಧಕ್ಕೆ ಬಂದಿರಬಾರ್ದು, ಕುಲಕ್ಕೆ ಕಳಂಕ ಬಂದಿರಬಾರ್ದು. ಜಾಡಿಗೆ ಯಾವ ಮಟ್ಟ ಮನೆ ಕೊಡಿದ್ರ ವಿಷಯ ಅಲ್ಲಗಳಿಸಬಾರ್ದು. ಹೌದು ಹೌದಪ್ಪ ಹೌದು. ಅಂತ ವಿಷಯಗಳನ್ನು ಮಾತಾಡ್ಬೇಕ. ಭೂತಾಳ ಸಿದ್ಧ 3 ಸಲ ಕರೆದಾಗ ಕೊಂತು ಬಾಯಿ ಬರಲಿಲ್ಲ. ಆಹಾ ಸಿಟ್ಟಿಗೇರಿ ಭಾವ ರೂಪ ಉಗ್ರ ಸ್ವರೂಪಿ ಬಿಳಿಯಾನಿಸಿದ್ದ ಸಿಟ್ಟಿಗೇರಿ ಹೌದು. ಇವತ್ತೇ ನನ್ನ ಮನೆ ಬಿಟ್ಟು ಹೊರಗೆ ಹೋಗಂತ ಬಿಳಿಯಾನಿಸಿದ್ದ. ಆಹಾ ಏನಾಯ್ತ್ರಿಪ್ಪ? ಕೊಂತುಬಾಯಿ ಪಟ್ಟಣ ಆರತಿ ತಗೊಂಡು ಬಂದಳು ಪುಣ್ಯಾತ್ಮರೇ. ಕೊಂತುಬಾಯಿ ಆರತಿ ತಗೊಂಡು ಬಂದಳು. ಆಹಾ ಬಿಳಿಯಾನಿಸಿದ್ದಾಗ ಕೊಂತುಬಾಯಿ ಬಿಟ್ಟು ಯಾರು ಆರತಿ ಹಿಡಿದಿಲ್ಲ. ಆಹಾ ಇದು ನಾವು ಕೊಂತು ಬಾವಿನೇ ಆರತಿ ಹಿಡ್ದಾಳ. ಸಿದ್ಧ ಸಿರಿ ನನ್ನಪ್ಪ ಮದಗೊಂಡು ಮುತ್ಯ ಬರೆದಿರ್ತಕ್ಕಂಥ ಗ್ರಂಥ ಒಳಗ ಆಹಾ 141, 42, 43ನೇ ಪೇಜಿಗೆ ಫುಲ್ ಇತಿಹಾಸ ಅದ. ಆಹಾ ನೋಡ್ಕೋಬಹುದು. ಕೊನೆಯದಾಗಿ ಕೊಂತು ಬಾವಿನೇ ಏನಪ್ಪಾ ಅಂತ ಕೇಳಿದ ಆರತಿ ಬೆಳಗ್ಗೆ ಆ ಬೆವರಿಗೆ ಗ್ರಾಮ ಬಿಟ್ಟು ತವ್ರ ಮನೆಗೆ ಹೋದಲು ಬಬಲಾದ ಸಿದ್ಧಗುಂಡಗೌಡನ ಮನೆಗೆ. ಆಹಾ ಅವಾಗ ಗಂಡನ ಮನೆ ಬಿಟ್ಟು ಬಂದೆ ಅಂದ ಬಳಿಕ ತವ್ರ ಮನೆ ಯೋಗಿಲ್ಲ ಅಂದಂತ ಸಂದರ್ಭದಲ್ಲಿ ಇಲ್ಲೇನಾಯ್ತ್ರಿಪ್ಪ? ಅವಾಗ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಬಬಲಾದಿ ಕೊಂತೆವನು ಬಬಲಾದಿ ಗ್ರಾಮದೊಳಗ ಏನಪ್ಪಾ ಅಂತಂದ್ರ ಕೊಂತುಬಾಯಿ ಕಾತರ ಕಂಟಿ ಒಳಗೆ ವಾಸ ಆದಳ ಪುಣ್ಯಾತ್ಮರೇ.
ಹೌದಪ್ಪ ಹೌದು. ಹೌದಲ್ಲ? ಹಾ ಹಾ ಯಾಕಂದ್ರ ನಮ್ಮ ಮಟ್ಟ ಮನೆ ಬಿಟ್ಟು ಅರಕೇರಿ ಬೇವರಿಗೆ ಹೊನ್ನ ಬೇವರಿಗೆ ಹಲವಾರು ಮಟ್ಟ ಮನೆ ಬಿಟ್ಟು ನಾವು ಮಾತಾಡಂಗಿಲ್ಲ, ಹೌದು ಹಲವಾರು ಬುಕ್ಕದ ಕಡೆನು ಲಕ್ಷ್ಯ ಕೊಡಂಗಿಲ್ಲ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಹೇಳಿ. ನೀವು ಕೇಳಿರ್ತಕ್ಕಂತ ಪ್ರಶ್ನೆಕ್ ವಾದ ನಂದು ಹಿಂಗದ ಕೊಂತೆವನು ಬಿಟ್ಟು ಯಾರೂ ಕೂಡ ಆರತಿ ಬೆಳಗಿಲ್ಲ. ಇದು ಕರೆ ಇದ್ರೆ ಕರೆ ಅಂತ ಹೇಳ್ಬಹುದು. ಇರ್ಲಿಲ್ಲ ಅಂದ್ರೆ ಹೇಳ್ಯಾರ ಸಂಧಿ ಕುಲ್ಲ ಆಗ್ಬೇಕಂದ್ರ ಮುಂದಿನ ಸಂಧಿ ಅಲ್ಲ ಅಂದ್ರೆ ಮುಂದಿನ ಸಂಧಿ ಹೇಳ್ಬಹುದು. ಹಾ ಹಾ ಹೇಳ್ತಾರಿಪ್ಪ ತಂಗಿ. ನಮಗೇನ್ ಅಭ್ಯಂತರ ಅಂತಕ್ಕಂತ ಮಾತನ್ನ ಹೇಳಿ. ಹಾ ಹಾ ಇನ್ನ ತಂಗಿ ಕೇಳಂದ್ರ ನಾನು ಒಂದು ಕೇಳೋದೈತಿ. ನಾವ್ ಹೆಂಗ್ರಿಪ್ಪ ಕೇಳುದು? ಏನಕ್ಕೆ ಕೇಳೋದಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ ನಮ್ಮ ಕಡೆ ಈಗ ಶಿವ ಪಾರ್ವತಿಯರು ವಿವಾಹ ಸಂಚಾರ ಮಾಡ್ಕೊತ ಹೊಂಟ್ರು. ಪಾರ್ವತಿ ದೇವಿಗೆ ಮೋಹ ಹೆಚ್ಚಾಗಿ ಮಲಿಹಾಲ ಧರಣಿಗೆ ಬಿತ್ತು. ಹಾ ಹಾ ಹೌದಾ? ಹೌದು. ಅವಾಗ ಏನು ಮಾಡಿದ್ರಪ್ಪ ಅಂತ ಕೇಳಿದ್ರ, ಪಾರ್ವತಿ ದೇವಿ ಏನ್ ಮಾಡ್ಯಾರಪ್ಪ? ಹಾಳಾಗತ್ತ ತಿಳ್ಕೊಂಡು ಪಾರ್ವತಿ ದೇವಿ ಎರಡು ಗೊಂಬಿ ಸೃಷ್ಟಿ ಮಾಡಿದಳು. ಹೌದು. ಹೌದಾ? ಹಾ ಅವಾಗ ಎರಡು ಗೊಂಬಿ ಸೃಷ್ಟಿ ಮಾಡಿ ಏನಪ್ಪಾ ಅಂತ ಕೇಳಿದ್ರೆ ಪರಮಾತ್ಮ ಜೀವಕಾಳ ತುಂಬದ. ಹೌದು. ಅವು ಎರಡು ಗೊಂಬಿಗೆ ಮುದ್ದವ ಮುದ್ದುಗುಂಡ ಅಂತ ತಿಳ್ಕೊಂಡು ಹೆಸರು ನಾಮಕರಣ ಆಯ್ತು. ಹಾ ಹೆಸರು ಇಟ್ರಿಪ್ಪ. ಅಲ್ಲೇ ಮುದ್ದಗುಂಡಗ ಬೆಡಗ ಬದಲು ಮಾಡಿ ಹೊನ್ನ ಬನ್ನೆನವರು ಹೊನ್ನ ಗೌಡನರ ತಿಳ್ಕೊಂಡು ಬೆಡಗ ಬದಲಾಗಿ ಮದುವಾಯ್ತ. ಹಾಲು ಮತ್ತದ ಜಗತ್ತು ಹಿಂಗೆ ಸೃಷ್ಟಿ ಬೆಳಿತು ಪುಣ್ಯಾತ್ಮರಿ. ಹಾ ಬೆಳದಾದ್ರಿಪ್ಪ. ಮುದ್ದವ ಮುದ್ದುಗುಂಡಟ್ಟಲೆ ಆದಿಗುಂಡ ಹುಟ್ಟಿ ಬಂದ. ಆದಿಗುಂಡಗ 6 ಮಂದಿ ಮಕ್ಕಳು. ಹೌದಾ? ಹೌದು. ಅದರೊಳಗೆ ಉಂಡಾಡು ಶಿವನಾಮಕರದ ಪದಮಗುಂಡ. ಹೌದು. ಪದಮಗುಂಡಗ 42 ಮಂದಿ ಹೆಣ್ಣು ಮಕ್ಕಳು, 42 ಮಂದಿ ಗಂಡಸ ಮಕ್ಕಳು. ಒಟ್ಟು ಟೋಟಲ್ 84 ಮಂದಿ ಮಕ್ಕಳು. ಸಾಯಿ ಮುತ್ತೆ, ಸೋಯಿ ಮುತ್ತೆ, ನರೂಟಿ ನಾಗರಾಯ, ದೀಪರಾಯ, ಧೂಪರಾಯ, ಕೆಂಗರಾಯ, ಆಲಕರಾಯ, ಪಾಲಕರಾಯ, ಆಣಕರಾಯ, ಚಾಣಕರಾಯ, ದೀಪಕರಾಯ, ಧೂಪಕರಾಯ, ಸರಿಕ ಬೊಂಬರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಪ್ಪರಾಯ, ಜಕರಾಯ, ಮಾಳಿಂಗರಾಯ, ರೆಬ್ಬರಾಯ, ಬೀರ್ಮುತ್ಯ, ಸೋಮುತ್ಯ, ಕಣ್ಣು ಮುತ್ಯ. ಹೌದಿಪ್ಪ. ಮಾಳಿಂಗರಾಯಿಗೆ 4 ಮಂದಿ ಮಕ್ಕಳಿದ್ರು. ಒಬ್ಬ ಸಾಕಿದ ಮಗ ಇದ್ದ. ಅವ ಯಾರಿಪ್ಪ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಆಗಿನ ಒನ್ನಟು ಈಗಿನ ಹುಟ್ಟಿಗೆ ವೆಂಕನ್ನಗೌಡ ಶಿವಲಿಂಗಮ್ಮನ ಗರ್ಭದಲ್ಲಿ ಹುಟ್ಟಿ ಬಂದ. ಹುಟ್ಟಿ ಬಂದು ಸಿಂದಗಿ ಗಣಿಯಾರ ನಾಡಿನಾಗ ಪವಾಡ ಮಾಡಿ ನೀರಿನ ಬ್ಯಾನಿನ ಬಣ್ಣಿ ತೆಗೆದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕೊಣ್ಣೂರು ಕರಿಸಿದ್ದ ಗುಣ ಬಿಡಿಸಿದ. ತಿಕೋಟ ತಾಲೂಕು ಬಿಜ್ಜರಿಗೆ ಬುಳಾಣಿಸಿದ್ದ. ಹಿಂಗ ಎಲ್ಲಾನು ಕೂಡ ನಿಮಗ ಹಂಡ ಬೆಳ್ಕೊತ ಬತ್ತ ತಂಗಿ. ಹಿಂಗ ನಡೆದದ್ರಿಪ್ಪ. ಹಿಂಗೇನೆ ಕೂಡ ಶಿವನು ಉಗ್ರ ತಪಸ್ಸು ಕೈಗೊಂಡಂತ ಸಂದರ್ಭದೊಳಗ ಶಿವ ಉಗ್ರ ತಪಸ್ಸು ಕೈಗೊಂಡಂತ ಸಂದರ್ಭದೊಳಗ ಇಲ್ಲೇನಾಗದ್ರಿಪ್ಪ? ಆ ಶಿವನ ಮೈ ಬೆವರಿನಿಂದ ಹೌದು ಪಾರ್ವತ ದೇವಿ 4 ಗೊಂಬಿ ಸೃಷ್ಟಿ ಮಾಡ್ಯಾಳ. 4 ಗೊಂಬಿ. 4 ಗೊಂಬಿ ಸೃಷ್ಟಿ ಮಾಡ, 4 ಪ್ರಾಣಿ, 4 ಮನುಷ್ಯರನ್ನು ಸೃಷ್ಟಿ ಮಾಡ್ಯಾಳ. ಹೌದು. ಪರಮಾತ್ಮನೇ ಜೀವಕಾಳ ತುಂಬ್ಯಾನ. ಆ 4 ಮನುಷ್ಯರ ಹೆಸರೇನು, 4 ಪ್ರಾಣಿ ಹೆಸರೇನು? ಇದು ಹಾಲು ಮತದೊಳಗೆ ಸರ್ಜೋಡಿ ಕಲಾವಿದರಿಗೆ ಒಂದು ಮಾತನ್ನ ಕೇಳಿ ಈಗ ಬಾಳೆನ ಮಾತನ್ನ ಯಥಾಪ್ರಕಾರ 4 ಚಲನ ಹಾಡಿ ಸರ್ಜೋಡಿ ಕಲಾವಂತರಿಗೆ ಚಾನ್ಸ್ ಕೊಟ್ಟು ಬಿಡ್ರಿಪ್ಪ. ಚಾನ್ಸ್ ಕೊಡೋಣ ಅಂತಕ್ಕಂತ ಮಾತನ್ನ ಹೇಳಿ ಇಲ್ಲಿವರೆಗೆ ನೀವೆಲ್ಲರೂ ಬಹಳ ಚಂದ ಡೊಳ್ಳಿನ ಪದ ಕೇಳಕತ್ತೀರಿ ಪುಣ್ಯಾತ್ಮರೇ. ಹೌದು. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿಕೊಂಡ ಹೇಳಿ ಯಥಾ ಪ್ರಕಾರ ಚಾಲ್ ಹಾಡಿ ಸರ್ಜೋಡಿ ಕಲಾವಿದರಿಗೆ ಚಾನ್ಸ್ ಕೊಡು.